Hi, good afternoon. Welcome back to my YouTube channel and welcome back to my new vlog. ಸೊ ತುಂಬ ದಿನದಿಂದ ಹಲಸಿನಣ್ಣು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಹಲಸಿನಣ್ಣು ತರಿಸಿದ್ದೆ. ಇಲ್ಲೆಲ್ಲ 100 ರುಪೀಸ್ಗೆ ಒಂದು 20 ಒಳ್ಳೆ ಕೊಡ್ತಾರೇನೋ ಅಷ್ಟೇ. 20 ರುಪೀಸ್ಗೆ ಒಂದು 4 ಅಷ್ಟೊಂದೇನು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ತರಿಸ್ದೆ. ಅದರಲ್ಲಿ ರಸಾಯನ ಮಾಡಬೇಕು ಸ್ವಲ್ಪ ಅಂತ ಅಂದ್ಕೊಂಡೆ. ಚೆನ್ನಾಗಿರುತ್ತೆ ರಸಾಯನ. ನಾನು ನೋಡ್ದಂಗೆ ನಮ್ಮ ಅಜ್ಜಿ ಊರ ಕಡೆ ಆ ಕಡೆ ಎಲ್ಲ ರಾಮನವಮಿ ಟೈಮಲ್ಲಿ ಈ ಥರ ರಸಾಯನ ಮಾಡಿಬಿಟ್ಟು ಕೊಡೋರು ಆಂಜನೇಯ ಟೆಂಪಲಲ್ಲಿ. ಅದೊಂಥರ ಮೆಮೊರಿ. ಅದಕ್ಕೆ ನಾನು ಸ್ವಲ್ಪ ಆ ಥರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡೆ. ಅದನ್ನೆಲ್ಲ ಅಂದರೆ ಜಾಸ್ತಿ ತಿಳಿದ್ರೆ ಬೇಗ ಬಂದ್ಬಿಡುತ್ತೆ, ಬಿಡಿಸಿಟ್ಕೊಂಡೆ. ಅಂದರೆ ಜಾಸ್ತಿ ಹಣ್ಣಾದರೂ ಅಷ್ಟೊಂದೇನು ಚೆನ್ನಾಗಿರಲ್ಲ, ಎಲ್ಲ ನೀರು ಬಿಟ್ಕೊಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಬಿಡಿಸಿಟ್ಕೊಂಡೆ. ನಾನು ಒಂದೆರಡು ಬನಾನ ತೊಗೊಂಡಿದ್ದೀನಿ. ಅಂದರೆ ಅದನ್ನು ಮಧ್ಯ ಕಟ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡೆ. ಇದ್ರ ಜೊತೆಗೆ ನಾನು ದಾಳಿಂಬೆ ಹಣ್ಣು, ಡ್ರೈ ಫ್ರೂಟ್ಸ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಬಟ್ ಡ್ರೈ ಫ್ರೂಟ್ಸ್ ಜ್ಯೂಸ್ ಕುಡಿದಿದ್ದೆ ಆವಾಗ ತಾನೇ, ಬೇಡ ಅಂತ ಅನ್ನಿಸ್ತು. ಜಸ್ಟ್ ಬನಾನ ಮತ್ತು ಏಲಕ್ಕಿ ಪೌಡರು, ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ, ಬೆಲ್ಲ ಮತ್ತು ಪ್ರೊಮೊಗ್ರನೇಟು. ಇದಕ್ಕೆ ಮಿಕ್ಸೆಡ್ ಫ್ರೂಟ್ಸ್ ಹಾಕ್ಕೊಂಡ್ರು ಚೆನ್ನಾಗಿ ಬರುತ್ತೆ. ಅಂದರೆ ಕಿತ್ತಳೆ ಹಣ್ಣು, ಸೇಬು ಎಲ್ಲ ಹಾಕ್ಬಿಟ್ಟು ಕೊಡ್ತಿದ್ರು ಅವಾಗ ರಸಾಯನನ. ಅದಕ್ಕೆ ದೇವಸ್ಥಾನದಲ್ಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಾವು ಮಾಡೋ ಟೇಸ್ಟ್ ಆ ಥರ ಬರೋಲ್ಲ, ಬಟ್ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಅವಾಗೆಲ್ಲ ಟೆಂಪಲಲ್ಲಿ ಅದೇ ಥರ ರಾಮನವಮಿ ದಿನ ಇಲ್ಲ ಸ್ಯಾಟರ್ಡೇ ದಿನ ಈ ಥರ ಹಲಸಿನಣ್ಣು ತೊಗೊಂಡೋಗಿ ಕೊಡ್ತಿದ್ರು ನಮ್ಮ ಅಜ್ಜಿ ಊರ ಕಡೆ. ಆವಾಗ ಈ ಥರ ಎಲ್ಲ ಕಟ್ ಮಾಡಿ ಅದಕ್ಕೆ ಫ್ರೂಟ್ಸ್ ಎಲ್ಲ ಹಾಕಿ ಜೇನುತುಪ್ಪನ ಎಲ್ಲ ಹಾಕ್ತಾಯಿದ್ರು. ತುಂಬ ಚೆನ್ನಾಗಿರ್ತಿತ್ತು. ನೀವು ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಟ್ರೈ ಮಾಡೋಣ ಯಾವ ಥರ ಬರುತ್ತೆ ನೋಡೋಣ ಅಂದ್ಕೊಂಡು ತರಿಸಿದ್ದೆ ಇದನ್ನು. ನನಗೆ ಏಲಕ್ಕಿ ಬಾಳೆಹಣ್ಣಿಗಿಂತ ಈ ರೋಬಸ್ಟ ಚೆನ್ನಾಗಿರುತ್ತೆ. ಬಾಳೆಹಣ್ಣು ಬೇಗ ಇದಾಗುತ್ತೆ, ಏಲಕ್ಕಿ ಅಷ್ಟೊಂದು ಚೆನ್ನಾಗಿರಲ್ಲ. ಅಂದರೆ ಏಲಕ್ಕಿ ಫುಲ್ ಹಣ್ಣಾಗಿರಬೇಕು, ಆವಾಗ ಮಾತ್ರ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಹಣ್ಣಾಗಿದ್ರೂ ಚೆನ್ನಾಗಿರುತ್ತೆ ಕಲಸಿಟ್ಬಿಟ್ರೆ. ನಾನು ದಾಳಿಂಬೆ ಹಣ್ಣು ಹಾಗೆ ತಿಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಫೀಲ್ ಆಗ್ತಾ ಇರುತ್ತೆ. ಅದಕ್ಕೆ ಇದಕ್ಕಾದರೂ ಹಾಕ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತು. ಅದಕ್ಕೆ ಬಿಡಿಸಿಟ್ಕೊಂಡಿದೆ. ನಮ್ಮನೇಲಿ ಹಂಗೂ ರೇಗಿಸ್ತಾಯಿದ್ರು. ನಾನು ಸಕ್ಕರೆ ತಿನ್ನಲ್ಲ ಅಂತ ಹೇಳ್ತಾಯಿದ್ದೆ, ಅದಕ್ಕೆ ರೇಗಿಸ್ತಾಯಿದ್ರು ಅವರು. ಇದು ಆರ್ಗ್ಯಾನಿಕ್ ಬೆಲ್ಲ, ಪುಡಿ ಬೆಲ್ಲ ಇರುತ್ತಲ್ಲ ಅದನ್ನೇ ಹಾಕ್ಕೊಂಡೆ. ಆ್ಯಕ್ಚುಲಿ ಅದು ಅಚ್ಚು ಬೆಲ್ಲ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿ ಬರೋದು. ಅದು ಒಂಥರ ಕೆಚ್ಬಿಟ್ಟು ಹಾಕಿದ್ರೆ ಅದು ಉಂಡುಂಡೆ ಸ್ವಲ್ಪ ಟೈಮ್ ಇಡ್ತೀವಲ್ಲ, ಉಂಡುಂಡೆನೇ ಇರುತ್ತಲ್ಲ, ಅದು ಕರಗಿ ಒಂಥರ ನೀರು ಬಿಟ್ಕೊಂಡು ಚೆನ್ನಾಗಿರುತ್ತೆ. ನಾನು ಸ್ವಲ್ಪನೇ ಕಾಯಿ ತುರಿ ಯೂಸ್ ಮಾಡ್ತೀನಿ. ನಂಗೆ ಸ್ವಲ್ಪ ಜಾಸ್ತಿನೇ ಗ್ಯಾಸ್ಟ್ರಿಕ್ ಆಗಿತ್ತು. ಒಂದು ಸ್ವಲ್ಪನೇ ಹಾಕೋಣ ಸಾಕು ಅಂತ ಅಂದ್ಕೊಂಡು ಸ್ವಲ್ಪ ಹಾಕ್ತೆ. ನಮ್ಮನೇಲಿರೋದು ಇಬ್ಬರೇ, ಬಟ್ ನನ್ನ ಸಿಸ್ಟರ್ಗೂ ಟೇಸ್ಟ್ ಮಾಡ್ಲಿಕ್ಕೆ ಕೊಡೋಣ ಅಂತ ಅನ್ನಿಸ್ತು. ಅವಳಿಗೆ ಗೊತ್ತಿಲ್ಲ ನಾನು ಈ ಥರ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಂತ. ಅವಳಿಗೂ ಕೂಡ ರೆಡಿ ಮಾಡಿದೆ. ಇದರಲ್ಲೇ ಸ್ವಲ್ಪ ಏಲಕ್ಕಿ ಪುಡಿ ಮಾಡ್ಕೊಂಡಿರಲಿಲ್ಲ ನಾನು, ಪುಡಿ ಮಾಡಿ ಇಟ್ಕೋಬೇಕಿತ್ತು. ಇವಾಗ ಏಲಕ್ಕಿ ಪುಡಿ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ತಗೋತಾಯಿದ್ದೀನಿ. ಹಾಗೆ ಅವ್ರ ಮನೆಗೆ ಹೋಗಿದಾಗ ನನಗೆ ಬದನೆಕಾಯಿ ಕೊಟ್ಟಿದ್ಲು. ಇದರಲ್ಲೇನೋ ಬದನೆಕಾಯಿದು ಬಜ್ಜಿ ಮಾಡು ತುಂಬ ಚೆನ್ನಾಗಿರುತ್ತೆ ಅಂತ. ಅದನ್ನ ಅಂದರೆ ಗ್ಯಾಸಲ್ಲಿ ಸುಟ್ಟು ಮಾಡುವಂಥದ್ದು. ಅದನ್ನು ಟ್ರೈ ಮಾಡೋಣ ಅಂತ ತೊಗೊಬಂದಿದ್ದು. ನನಗೆ ಈ ಬದನೆಕಾಯಿಗಿಂತ ದೊಡ್ಡ ಬದನೆಕಾಯಿ ಬರುತ್ತಲ್ಲ, ಅದರಲ್ಲಿ ಒಲೆಯಲ್ಲಿ ಸುಟ್ಟು ಗೊಜ್ಜು ಮಾಡ್ತಿದ್ರು ಹಳ್ಳಿ ಸೈಡು ನಮ್ಮ ಅಮ್ಮವ್ರ ಮನೇಲಿ. ಇದು ನೋಡೋಣ, ಟ್ರೈ ಮಾಡೋಣ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ ಅವ್ರ ಮನೆಯಿಂದ. ಹಾಗೆ ಒಂದು 4 ಏಲಕ್ಕಿಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಪೌಡರ್ ಮಾಡಿಕೊಂಡು ನೀಟಾಗಿ, ಮೊದಲೇ ಪೌಡರ್ ಮಾಡ್ಕೋಬೇಕಿತ್ತು ನಾನು, ಆವಾಗ ಎತ್ಕೊಂಡು ಪೌಡರ್ ಮಾಡ್ತಾಯಿದ್ದೆ. ನೀಟಾಗಿ ಪುಡಿ ಮಾಡಿಕೊಂಡು ಅದನ್ನು ಒಳಗಡೆ ಹಾಕಿ ನೀಟಾಗಿ ಕಲಸಿಟ್ಬಿಟ್ರೆ ಸಖತ್ತಾಗಿರುತ್ತೆ ಟೇಸ್ಟು. ನಾನು ಸ್ಪೂನಲ್ಲಿ ಕಲಿಸ್ತಾಯಿದ್ದೀನಿ. ಹಳ್ಳಿ ಸೈಡೆಲ್ಲ ಕೈಯಲ್ಲೇ ಕಲಿಸ್ತಾರೆ ಚೆನ್ನಾಗಿ. ಆ್ಯಕ್ಚುಲಿ ಹಂಗೆ ಕಲಿಸಿದ್ರೇ ಟೇಸ್ಟ್ ಇರ್ತಿತ್ತೇನೋ, ಬಟ್ ಇದು ಸಿಕ್ಕಾಬಿಟ್ಟೆ ಟೇಸ್ಟ್ ಬಂತು. ಅವತ್ತು ಬೇರೆ ನಮ್ಮದು ವಾರ ಬೇರೆ ಇತ್ತು. ಇನ್ನು ಆಮೇಲೆ ತಿನ್ನೋಣ ಇದನ್ನು ಅಂತೇಳಿ ಸುಮ್ಮನೆ ಹಾಗೆ ಮಾಡಿಟ್ಬಿಡೋಣ, ದೇವ್ರಿಗೂ ನೈವೇದ್ಯಕ್ಕೆ ಇಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡಿಟ್ಟೆ. ಇದು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು. ಎಲ್ಲ ಬೆಲ್ಲ ಎಲ್ಲ ಒಂಥರ ರಸ ಬಿಟ್ಕೊಂಡು ಸಕ್ಕರೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಸಕ್ಕರೆ ಬೇಡ ಅನ್ನಿಸ್ತು. ಯಾವಾಗಲೂ ಸಕ್ಕರೆ ತಿಂತಾ ಇರ್ತೀವಿ, ಬೆಲ್ಲ ತಿನ್ನೋಣ ಅಂತ ಹೇಳ್ಬಿಟ್ಟು ಆರ್ಗ್ಯಾನಿಕ್ ಬೆಲ್ಲ ಇತ್ತಲ್ಲ ಅದನ್ನೇ ಹಾಕಿದ್ದೀನಿ.
ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಇಟ್ಟಿದೆ. ಅದಾದಮೇಲೆ ನಾನು ಚೆರಿಗೂ ಸ್ವಲ್ಪ ಕೊಡೋಣ ಅಂದರೆ ನಮ್ಮ ಅಕ್ಕನ ಮನೆಗೆ ಸ್ವಲ್ಪ ಕೊಡೋಣ, ಹಾಗೆ ಸ್ವಲ್ಪ ನಮ್ಮ ಮನೇಲಿ ಸ್ವಲ್ಪ ವೆಜಿಟೇಬಲ್ ಖಾಲಿ ಆಗಿತ್ತು, ಅದನ್ನು ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಇಟ್ಟು ಅವಳಿಗೆ ಆಲ್ರೆಡಿ ಬಾಕ್ಸಿಗೆ ಫಿಲ್ ಮಾಡಿಕೊಂಡು ಕೊಟ್ಬಿಡೋಣ ಅವಳಿಗೆ ಅಂತ ಹೇಳ್ಬಿಟ್ಟು ಫಸ್ಟೇ ದೇವರಿಗೆ ಸ್ವಲ್ಪ ತೆಗೆದಿಟ್ಟು ಇದು ಇನ್ನೂ ಸ್ವಲ್ಪ ಮೆಕ್ಕಿತ್ತು. ನಾನು ಸ್ವಲ್ಪ ಹಾಕಿ ಮಾಡಿದ್ದಷ್ಟೇ, ಅದನ್ನು ಇನ್ನೂ ಮೆಕ್ಕಿತ್ತು, ಅದನ್ನು ಹಂಗೆ ತಿನ್ನೋಣ ಅಂತ. ಬಟ್ ಫ್ರೂಟ್ಸ್ ಎಲ್ಲ ಈ ಟೈಮಲ್ಲಿ ಜಾಸ್ತಿ ಶೀತ ಗ್ಯಾಸ್ಟಿಕ್ ಅಂತಲೂ ಗೊತ್ತಿರಲಿಲ್ಲ. ಅವಳಿಗೆ ಸ್ವಲ್ಪ ಓವರ್ ಗ್ಯಾಸ್ಟಿಕ್ ಆಗಿದೆ ತಿಂದು. ಸ್ವಲ್ಪನೇ ಕೊಟ್ಟೆ ನಾನು ಇದನ್ನು ರಸಾಯನ ಅವಳಿಗೆ ಒಂದು ಬಾಕ್ಸಲ್ಲಿ ಕೊಟ್ಟು ವೆಜಿಟೇಬಲ್ಸ್ ತೊಗೊಂಡು ಬಂದು ನಾನು ಪೂಜೆ ಮಾಡಿ ಹೊಟ್ಟೆ ಹಸಿವಾಗ್ತಿತ್ತು, ತಿನ್ಕೊಬಿಟ್ಟಿದ್ದೆ. ಆಮೇಲೆ ಇನ್ನೊಂದು ಸ್ವಲ್ಪ ನೈವೇದ್ಯಕ್ಕೆ ಅಂತ ಇಟ್ಟಿದ್ನಲ್ಲ, ಅದರಲ್ಲಿ ಸ್ವಲ್ಪ ತೊಗೊಂಡು ಟೇಸ್ಟು ಹೇಳೋಣ ಅಂತ ಆಮೇಲೆ ಲಾಸ್ಟಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಇದು ಚೆರಿ ಅವ್ರ ಮನೆಗೆ ರಸಾಯನ ಮಾಡಿದ್ದೆ, ಕುತ್ಕೊಂಡು ತಿಂದ್ಬಿಟ್ಟೆ. ಆಮೇಲೆ ಗೊತ್ತಾಯಿತು ವಿಡಿಯೋ ಮಾಡಬೇಕಿತ್ತು ಅಲ್ವಾ ಅಂತ ಹೇಳ್ಬಿಟ್ಟು ಹಂಗೂ ಸ್ವಲ್ಪ ಇಲ್ಲಿ ಎತ್ತಿಟ್ಟಿದ್ದೀನಿ. ಇದನ್ನೇ ತಿಂತಿದ್ದೀನಿ ಇವಾಗ. ಟೇಸ್ಟ್ ಸಕ್ಕತ್ತಾಗಿ ಬಂದಿದೆ, ಮತ್ತು ಚೆನ್ನಾಗಿತ್ತು. ಖಾಲಿ ಆದಮೇಲೆ ನೆನಪಾಯಿತು, ಖಾಲಿ ಆದಮೇಲೆ ನೆನಪಾಯ್ತಲ್ಲ ಅಂತೇಳಿ ಇವಾಗ ವಿಡಿಯೋ ಮಾಡ್ತಿದ್ದೀನಿ. ಸೊ ಇಷ್ಟೇ ರಸಾಯನ ಮಾಡೋದು. ಇದು ನನ್ನ ಮಿನಿ ಲಾಗ್. ಸೊ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಿದ್ದೀರಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.